ಒಂದಿನ ರಾತ್ರಿ ಜನಕರಾಜ ತನ್ನ ಹಾಸಿಗೆ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಆವಾಗ ಹೊರಗಡೆಯಿಂದ ಒಬ್ಬ ಸೈನಿಕ ಓಡಿ ಬರ್ತಾನೆ. ಓಡಿ ಬಂದ್ಬಿಟ್ಟು ಮಹಾರಾಜ ಮಹಾರಾಜ ಎದ್ದೇಳಿ ಎದ್ದೇಳಿ ಅಂತ ಹೇಳ್ತಾನೆ. ಜನಕರಾಜ ಎದ್ದುಬಿಟ್ಟು ಯಾಕೆ ಯಾಕೆ ಏನಾಯಿತು ಅಂತ ಕೇಳ್ತಾನೆ. ನಮ್ಮ ರಾಜ್ಯವನ್ನು ಶತ್ರು ಸೈನ್ಯ ಮುತ್ತಿದೆ, ನಾವಿವಾಗ ಯುದ್ಧ ಮಾಡಲೇಬೇಕು, ನೀವು ಬನ್ನಿ ಬನ್ನಿ ಅಂತ ಸೈನಿಕ ಹೇಳ್ತಾನೆ. ರಾಜ ತಕ್ಷಣ ತನ್ನ ಮಂತ್ರಿಮಂಡಲವನ್ನು ಕರೆದು ಡಿಸ್ಕಸ್ ಮಾಡಿ ತನ್ನ ಸೇನೆಯನ್ನೆಲ್ಲ ಸಿದ್ಧ ಮಾಡಿ ತಾನು ತನ್ನ ರಾಜ ಖಡ್ಗವನ್ನು ಹಿಡ್ಕೊಂಡು ಯುದ್ಧ ಮಾಡೋಕ್ಕೆ ಹೋಗ್ತಾನೆ. ಏನು ಭೀಕರ ಯುದ್ಧ ಆಗುತ್ತೆ. ಇಬ್ಬರೂ ಕಡೆ ಸೈನಿಕರು ಚೆನ್ನಾಗಿ ಕಾದಾಡ್ತಾರೆ, ಹೊಡೆದಾಡ್ತಾರೆ. ಕೊನೆಗೆ ಜನಕರಾಜ ಸೋತೋಗ್ಬಿಡ್ತಾನೆ. ಶತ್ರು ಸೈನ್ಯದ ಪಕ್ಷದ ಸೈನಿಕರು ಜನಕರಾಜನ ಹಿಡ್ಕೊಂಡು ಎಳ್ಕೊಂಡು ಶತ್ರು ರಾಜನ ಹತ್ರ ಕರ್ಕೊಂಡು ಬರ್ತಾರೆ. ಜನಕರಾಜಂಗೆ ಫುಲ್ ಅವಮಾನ ಆಗಿಬಿಟ್ಟಿರುತ್ತೆ, ಒಂಥರ ಹತಾಶೆ ಆಗಿಬಿಟ್ಟಿರ್ತಾನೆ, ಮೈಕೈ ಎಲ್ಲ ಗಾಯ ಆಗೋಗಿರುತ್ತೆ, ಸುಸ್ತಾಗೋಗಿರ್ತಾನೆ ಯುದ್ಧ ಮಾಡಿ ಮಾಡಿ. ತುಂಬ ನೋವಲ್ಲಿರ್ತಾನೆ, ಹತಾಶೆ, ನೋವು, ಸಂಕಟ. ಯುದ್ಧ ಸೋತಿದ್ದ ಅವಮಾನ ಬೇರೆ ಆಗಿರುತ್ತೆ. ಶತ್ರು ಪಕ್ಷದ ರಾಜ ಹೇಳ್ತಾನೆ, ಓ ಜನಕರಾಜ, ನಾನಿನ್ನ ಸಾಯಿಸಲ್ಲ, ನಿನ್ನನ್ನು ಬಿಡ್ತೀನಿ, ಹೋಗಿ ಬದುಕೋ, ಇಲ್ಲಿ ಈ ಊರಲ್ಲಿ ಇರಬೇಡ, ಬೇರೆ ಎಲ್ಲಾದರೂ ಹೋಗಿ ಬದುಕೋ, ನೀನು ನಿನ್ನ ರಾಜ ಆಗಿರೋದ್ರಿಂದ ನಾನಿನ್ನ ಸಾಯಿಸೋದಿಲ್ಲ, ಹೋಗು ನೀನು ಬದುಕೋ ಅಂತ ಹೇಳಿ ಬಿಟ್ಟು ಕಳಿಸ್ತಾನೆ. ಆಮೇಲೆ ಆ ಶತ್ರು ಪಕ್ಷದ ರಾಜ ಏನು ಮಾಡ್ತಾನೆ, ಜನಕರಾಜನ ರಾಜ್ಯದಲ್ಲಿರೋ ಎಲ್ಲ ಜನರಿಗೂ ಸಾರಿಸ್ತಾನೆ. ಏನಂತ, ಜನಕರಾಜನಿಗೆ ನೀವು ಯಾರು ಸಹಾಯ ಮಾಡಬಾರ್ದು, ಮಾಡಿದ್ರೆ ತುಂಬ ಕಠಿಣ ಶಿಕ್ಷೆಗೆ ಒಳಗಾಗ್ತೀರಾ ಅಂತ ಹೇಳಿ ಎಲ್ಲ ಕಡೆ ಸಾರಿಸ್ತಾನೆ. ಹಾಗಾಗಿ ಅದಕ್ಕೆ ಹೆದರ್ಕೊಂಡು ಯಾವ ಜನನೂ ಜನಕರಾಜನಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬರಲ್ಲ. ಜನಕರಾಜನ್ ತುಂಬಾ ನೋವಾಗುತ್ತೆ. ಏನು ನಾನು ಇಷ್ಟು ವರ್ಷ ಈ ರಾಜ್ಯನ ನೋಡ್ಕೊಂಡಿದ್ದೀನಿ ಇಷ್ಟು ಚೆನ್ನಾಗಿ, ಯಾವ ಜನರು ನನ್ನ ಸಹಾಯಕ್ಕೆ ಬರ್ತಾ ಇಲ್ವಲ್ಲ ಅಂತ ತುಂಬ ಅವಮಾನ, ದುಃಖ, ನೋವು ಎಲ್ಲ ಆಗ್ತಾ ಇರುತ್ತೆ ಅವನಿಗೆ. ಕಷ್ಟ ಬಿದ್ದು ಹಂಗೂ ಹಿಂಗೂ ನಡ್ಕೊಂಡು ನಿಧಾನಕ್ಕೆ ಗಡಿಗೆ ಬರ್ತಾನೆ, ಆ ರಾಜ್ಯದ ಗಡಿಗೆ ಬರ್ತಾನೆ. ಮುಂದೆ ಬೇರೆ ರಾಜ್ಯ ಶುರುವಾಗಿರುತ್ತೆ, ಬೇರೆ ರಾಜ್ಯ ಇರುತ್ತೆ. ಅಲ್ಲಿನ ಬೇರೆ ರಾಜ್ಯದ ರಾಜ ಏನು ಮಾಡಿರ್ತಾನೆ, ಆ ದಿನ ಆ ರಾಜ್ಯದ ಎಲ್ಲ ಬಡ ಜನಗಳಿಗೆ ಉಚಿತವಾಗಿ ಊಟ ಕೊಡ್ತೀವಿ ಅಂತ ಅಲ್ಲಿ ಒಂದು ಆಹಾರ ಮೇಳ ನಡೀತಾ ಇರುತ್ತೆ. ಜನಕರಾಜನಿಗೆ 2-3 ದಿನದ ತುಂಬ ಹೊಟ್ಟೆ ಹಸ್ದುಬಿಟ್ಟಿರುತ್ತೆ. ಊಟ ಸಿಗುತ್ತಲ್ಲ ಅಂತ ಅವನು ಏನು ಮಾಡ್ತಾನೆ, ಸರಿ ಹೋಗೋಣ ಅಂತ ಹೋಗ್ತಾನೆ. ಕ್ಯೂ ಅಲ್ಲಿ ನಿಂತ್ಕೋತಾನೆ. ಜನಕರಾಜನ ಸರ್ದಿ ಬರೋಷ್ಟೊತ್ತಿಗೆ ಊಟ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಅಯ್ಯೋ ಏನು ವಿಧಿನಪ್ಪ ನಂದು ಅಂತ ಅಳ್ತಾ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಆ ಊಟ ಬಡಿಸ್ತಾ ಇರ್ತಾನಲ್ಲ ಭಟ್ಟ, ಅವನಿಗೆ ಇವನ ಸ್ಥಿತಿ ನೋಡಿ ಅಯ್ಯೋ ಪಾಪ, ಯಾರೋ ಏನೋ ತುಂಬ ಹೊಟ್ಟೆ ಹಸ್ತಿರ್ಬೇಕು ಇವನಿಗೆ ಅಂದ್ಬಿಟ್ಟು ಅವ್ನ ಹತ್ರ ಕರೆದ್ಬಿಟ್ಟು, ನೋಡಪ್ಪ, ಈ ಪಾತ್ರೆ ತಳದಲ್ಲಿ ಒಂಚೂರು ಗಂಜಿ ಹಾಗೆ ಅಂಟ್ಕೊಂಡಿದೆ ಪಾತ್ರೆಗೆ, ಬೇಕಾದ್ರೆ ಅದನ್ನು ಕೆರೆದು ನಿಂಗೆ ಹಾಕ್ಕೊಡ್ತೀನಿ ಒಂದು ಪಾತ್ರೆಯಲ್ಲಿ, ನೀನು ತಿಂತೀಯ ಅಂದರೆ ನಿಂಗೆ ಹಾಕ್ಕೊಡ್ತೀನಿ ಅಂತ ಹೇಳ್ತಾನೆ. ಏನು ಸಿಕ್ಕಿದ್ರೂ ಸಾಕು ತಿನ್ನೋಕ್ಕೆ ಅಂತ ಕಾಯ್ತಿದ್ದ ಜನಕರಾಜಂಗೆ ಅದೇ ಒಂಥರ ಅಮೃತ ಸಿಕ್ದಂಗೆ ಅನಿಸುತ್ತೆ. ಅಯ್ಯೋ ಮೊದಲು ಕೊಡಿ, ನಾನು ಏನು ಕೊಟ್ಟರು ತಿಂತೀನಿ ಅಂತ ಹೇಳಿ ಹೇಳ್ತಾನೆ. ಅವರು ಪಳ್ದಿರೋದನ್ನೆಲ್ಲ ತೆಗೆದು ಪಾತ್ರೆಯಿಂದ ತೆಗೆದು ಒಂದು ತಟ್ಟೆಲ್ಲಿ ಹಾಕಿ ಕೊಡ್ತಾರೆ ಇವನಿಗೆ. ಇವನು ಫುಲ್ಲು ಶಕ್ತಿ ಇರೋದಿಲ್ಲ ಜನಕರಾಜನಿಗೆ. ಆ ತಟ್ಟೆನ ಹಿಂಗೆ ಇಟ್ಕೊಂಡು ಫುಲ್ ಕೈಯೆಲ್ಲ ನಡುಗ್ತಾ ಇರುತ್ತೆ, ತಿನ್ನೋಕ್ಕೂ ಆಗ್ತಾರಲ್ಲ ಇವನಿಗೆ. ಇನ್ನೇನು ಬಾಯಿಗೆ ಇಡಬೇಕು ತುತ್ತನ ಅನ್ನೋಷ್ಟೊತ್ತಿಗೆ ಎಲ್ಲಿಂದನೋ ಬಂದ ಒಂದು ಪಕ್ಷಿ, ಯಾವುದೋ ಒಂದು ಪಕ್ಷಿ ಟಪ್ಪ ಅಂತ ಇವನ್ ತಟ್ಟೆಗೆ ಬಂದು ಬಡಿಯುತ್ತೆ. ಒಂದು ಕೈಲಿದ್ದ ತಟ್ಟೆ, ಮೊದಲೇ ಶಕ್ತಿ ಇರಲ್ಲ ಅವ್ನು ಹಿಡ್ಕೊಳ್ಳೋಕ್ಕೆ, ಅಷ್ಟು ಬಡ್ದಿದ್ದೆ ಸಾಕು ಬಿದೋಗ್ಬಿಡುತ್ತೆ. ತಟ್ಟೆ ಎಲ್ಲ ಬಿದೋಗುತ್ತೆ, ಅನ್ನ ಎಲ್ಲ ಕೆಳಗಡೆ ಬಿದೋಗುತ್ತೆ. ಜನಕರಾಜನಿಗೆ ಸಹನೆಯ ಮಿತಿ ಮೀರಿಬಿಡುತ್ತೆ. ಇದೇನು ನನ್ನ ಬಾಳು ಹಿಂಗಾಗೋಯ್ತು, ಅಯ್ಯೋ ಅಂತ ಅಳಕ್ಕೆ ಶುರು ಮಾಡ್ಬಿಡ್ತಾನೆ ಜೋರಾಗಿ. ಆವಾಗ ಮತ್ತೆ ಅದೇ ಸೈನಿಕನ ಧ್ವನಿ ಕೇಳಿಸುತ್ತೆ, ಮಹಾರಾಜ ಮಹಾರಾಜ ಏನಾಯ್ತು ಅಂತ. ಜನಕರಾಜ ಟಕ್ ಅಂತ ಎದ್ದೊಳ್ತಾನೆ ಮೇಲಕ್ಕೆ. ಎದ್ದು ಸುತ್ತಮುತ್ತ ನೋಡ್ತಾನೆ. ಅಲ್ಲಿ ಪಕ್ಕದಲ್ಲಿ ಆ ಸೈನಿಕ ನಿಂತಿರ್ತಾನೆ. ಮಹಾರಾಜರೇ ಏನಾಯ್ತು, ಕೂಕೊಂಡ್ರಿ ನೀವು, ಏನಕ್ಕೆ ಏನಾಯ್ತು ಅಂತ ಕೇಳ್ತಾನೆ. ಜನಕರಾಜನಿಗೆ ಗೊತ್ತಾಗುತ್ತೆ, ಓಹೋ ಇದು ಕನಸು, ಇಷ್ಟೋ ತನಕ ನಾನು ನೋಡಿದ್ದು ಅಂತ. ಜನಕರಾಜ ಸುತ್ತಮುತ್ತ ಒಂದ್ಸತಿ ನೋಡ್ತಾನೆ. ಅವನದೇ ಇನ್ನೂ ಢವ ಢವ ಅಂತ ಹೊಡ್ಕೋತಾ ಇರುತ್ತೆ, ಬೆವರ್ತಾ ಇರ್ತಾನೆ ಅವನಿನ್ನ. ಆ ಭಯ ಇನ್ನೂ ಅವನ ಮನಸ್ಸಿಂದ ಹೋಗೇ ಇರೋದಿಲ್ಲ, ಆ ಹತಾಶೆತನ ಇನ್ನೂ ಅವನ ಮನಸ್ಸಿಂದ ಹೋಗೇ ಇರೋದಿಲ್ಲ. ಆದರೆ ಈ ಘಟನೆನ ಅಷ್ಟು ಸುಲಭವಾಗಿ ಜನಕರಾಜ ಅಲ್ಲಿಗೆ ಬಿಡೋದಿಲ್ಲ. ಅವನು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅನ್ವೇಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಸತ್ಯನಾ ಅಥವಾ ಅದು ಸತ್ಯನಾ,
ಅಂತ. ಅಂದರೆ ಕನಸಲ್ಲಿ ಇಷ್ಟೋ ತನಕ ಅವನೇನು ಅನುಭವಿಸಿದ್ನಲ್ಲ ಅದು ಸತ್ಯನಾ, ಅಥವಾ ಇವಾಗ ಈ ಐಷಾರಾಮಿ ಅರಮನೆ ಇದೆ, ಈ ಮಂಚ ಇದೆ, ಸೈನಿಕರಿದ್ದಾರೆ, ಅಥವಾ ಇದು ಸತ್ಯನಾ ಅಂತ ಜನಕರಾಜ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಜನಕರಾಜ ಸೈನಿಕನ ಕಡೆ ತಿರುಗಿ ಕೇಳ್ತಾರೆ, ಇದು ಸತ್ಯನಾ ಅದು ಸತ್ಯನಾ ಅಂತ ಸೈನಿಕನ್ನ ಕೇಳ್ತಾರೆ. ಸೈನಿಕನಿಗೆ ತಲೆ ಕೂಡ ಅರ್ಥ ಆಗಲ್ಲ, ಇದೇನು ಕೇಳ್ತಾ ಇದ್ದಾರೆ ಇವರು ಅಂತ. ಆಗ ಅವನು ಓಡೋಗಿ ಮಂತ್ರಿನ ಕರ್ಕೊಂಬರ್ತಾನೆ. ಮಂತ್ರಿಗಳು ಬಂದು ಮಹಾರಾಜರು ಏನಾಯಿತು ಅಂತ ಕೇಳ್ತಾರೆ. ಮಂತ್ರಿಗೂ ರಾಜ ಇದೇ ಪ್ರಶ್ನೆ ಕೇಳ್ತಾನೆ, ಇದು ಸತ್ಯನಾ ಅದು ಸತ್ಯನಾ ಅಂತ. ಮಂತ್ರಿಗೂ ಏನೂ ಗೊತ್ತಾಗಲ್ಲ. ಅವನು ಮಂತ್ರಿ ಓಡೋಗಿ ಮಹಾರಾಣಿನ ಕರ್ಕೊಂಬರ್ತಾನೆ. ಮಹಾರಾಣಿನೂ ಬಂದು ಕೇಳ್ತಾಳೆ, ಏನಾಯ್ತು ಸ್ವಾಮಿ ಅಂತ. ಮಹಾರಾಣಿಗೂ ಜನಕರಾಜ ಅದೇ ಪ್ರಶ್ನೆ ಕೇಳ್ತಾನೆ, ಇದು ಸತ್ಯನಾ ಅಥವಾ ಅದು ಸತ್ಯನಾ ಅಂತ. ಎಲ್ರಿಗೂ ತಲೆ ಕೆಟ್ಟೋಗುತ್ತೆ, ಇವನು ಏನು ಕೇಳ್ತಾ ಇದ್ದ ನಿಂಗೆ ಅಂತ. ಯಾರಿಗೂ ಏನೂ ಗೊತ್ತೇ ಆಗೋದಿಲ್ಲ. ಮುಂದಿನ ದಿನ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಮಹಾರಾಜ ಇದೇ ಪ್ರಶ್ನೆ, ಯಾರಿಗೇನು ಕೇಳಿದ್ರು ಇದೇ ಪ್ರಶ್ನೆ ಕೇಳ್ತಾ ಇರ್ತಾನೆ. ಮಹಾರಾಜರೇ ಬನ್ನಿ ಊಟ ಮಾಡಿ ಅಂದರೆ ಇದು ಸತ್ಯನಾ ಅದು ಸತ್ಯನಾ ಅಂತ ಕೇಳೋದು. ಅಥವಾ ಮಂತ್ರಿಗಳು ಬಂದು ರಾಜ್ಯದ್ದು ಏನಾದರೂ ವಿಷಯ ಮಾತಾಡ್ತಾ ಇದ್ರೆ ಇದು ಸತ್ಯನಾ ಅಥವಾ ಅದು ಸತ್ಯನಾ ಅಂತ ಕೇಳೋದು. ಬರೀ ಇದೊಂದನ್ನೇ ಮಾತಾಡ್ತಾ ಇರ್ತಾನೆ, ಬೇರೆ ಯಾವುದ್ರ ಮೇಲೂ ಗಮನನೇ ಇರೋದಿಲ್ಲ ಜನಕರಾಜನಿಗೆ. ಇಷ್ಟೊತ್ತಿಗಾಗಲೇ ಈ ವಿಷಯ ಇಡೀ ರಾಜ್ಯಕ್ಕೆ ಹಬ್ಬಿರುತ್ತೆ. ಜನಗಳೆಲ್ಲ ಗುಸುಗುಸು ಪಿಸು ಅಂತ ಮಾತಾಡ್ಕೋತಾ ಇರ್ತಾರೆ, ರಾಜಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ. ಅಷ್ಟೊತ್ತಿಗೆ ಆ ರಾಜ್ಯಕ್ಕೆ ಅಷ್ಟಾವಕ್ರ ಮುನಿಗಳು ಬಂದಿರ್ತಾರೆ. ಅಷ್ಟಾವಕ್ರ ಮುನಿಗಳು ಬ್ರಹ್ಮ ಸಾಕ್ಷಾತ್ಕಾರ ಆಗಿರೋಂಥ ಒಬ್ಬ ಬ್ರಹ್ಮಜ್ಞಾನಿ ಆಗಿರ್ತಾರೆ. ಅವರಿಗೆ ಅರ್ಥ ಆಗುತ್ತೆ ಜನಕರಾಜ ಏನು ಕೇಳ್ತಾ ಇದ್ದಾನೆ ಅನ್ನೋದು ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ರು ಹಾಗೆ ಅರಮನೆಗೂ ಬರ್ತಾರೆ. ಅಲ್ಲಿ ಜನಕರಾಜ, ಅವನ ಮಂತ್ರಿಗಳು, ಮಹಾರಾಣಿರು ಎಲ್ಲ ಸಭೆಯಲ್ಲಿ ಕೂತಿರ್ತಾರೆ. ಅಲ್ಲಿಗೆ ಅಷ್ಟಾವಕ್ರ ಮುನಿಗಳು ಬರ್ತಾರೆ. ಬಂದು ರಾಜನಿಗೆ ಕೇಳ್ತಾರೆ, ಏನಪ್ಪ ರಾಜ, ರಾಜ್ಯದಲ್ಲಿ ಎಲ್ಲ ಕ್ಷೇಮನಾ ಅಂತ ಕೇಳ್ತಾರೆ. ಅಷ್ಟಾವಕ್ರ ಮುನಿಗಳಿಗೂ ಜನಕರಾಜ ಅದೇ ಪ್ರಶ್ನೆ ಕೇಳ್ತಾನೆ, ಅದು ಸತ್ಯನಾ ಅಥವಾ ಇದು ಸತ್ಯನಾ ಅಂತ. ಬ್ರಹ್ಮಜ್ಞಾನಿ ಆಗಿರ್ತಾರಲ್ಲ ಅಷ್ಟಾವಕ್ರ ಮುನಿ, ಅವರಿಗೆ ಗೊತ್ತಾಗುತ್ತೆ ರಾಜ ಏನನ್ನು ಕೇಳ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆಗ ಅಷ್ಟಾವಕ್ರ ಮುನಿಗಳು ರಾಜನಿಗೆ ಹೇಳ್ತಾರೆ, ರಾಜ ನಿನ್ನಲ್ಲಿ ಸೋತಿದ್ದಾಗ, ಮೈಯೆಲ್ಲ ರಕ್ತ ಗಾಯಗಳಾಗಿದ್ದಾಗ, ನೋವಲ್ಲಿ ನರಳುತ್ತಿದ್ದಲ್ಲ, ಆವಾಗ ಅಲ್ಲಿ ದುಃಖದಲ್ಲಿ ನೆಲಕ್ಕೆ ಕುಸಿದು ಅಳುವಾಗ, ಈಗ ಈ ಕ್ಷಣದಲ್ಲಿದೆಯಲ್ಲ ಈ ಅಧಿಕಾರ, ಸಂಪತ್ತು, ನಿನ್ನ ರಾಣಿರು, ಮಂತ್ರಿಗಳು, ನಿನ್ನ ಸೇನೆ ಇವೆಲ್ಲ ಅಲ್ಲಿ ಇತ್ತೇನಯ್ಯ ಅಂತ ಕೇಳ್ತಾರೆ. ಈ ಅಷ್ಟಾವಕ್ರ ಮುನಿಗಳು ಏನು ಕೇಳ್ತಾ ಇದ್ದಾರೆ ಅಂತ ಬರೀ ಜನಕರಾಜನಿಗೆ ಮಾತ್ರ ಗೊತ್ತಿದೆ. ಆದರೆ ಅಲ್ಲಿ ಇದ್ದ ಉಳಿದ ಜನಕ್ಕೆ, ಅಂದರೆ ರಾಣಿಯರಿಗೆ, ಮಂತ್ರಿಗಳಿಗೆ, ಇವ್ರು ಏನು ಮಾತಾಡ್ತಾ ಇದ್ದಾರೆ, ಏನಿದು ರಕ್ತ, ದುಃಖ, ಗಾಯ, ನೋವು, ಸೋಲು, ಏನಿದು, ಏನು ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೇನು ಅರ್ಥನೇ ಆಗಲ್ಲ. ಆಗ ಜನಕರಾಜ ಹೇಳ್ತಾನೆ, ಇಲ್ಲ ಇಲ್ಲ, ಇದು ಯಾವುದೂ ಅಲ್ಲಿ ಇರಲಿಲ್ಲ. ನನ್ನ ಅಧಿಕಾರ, ಸಂಪತ್ತು, ರಾಣಿರು, ಮಂತ್ರಿಗಳು, ಈ ಸೇನೆ ಇವು ಯಾವೂ ಅಲ್ಲಿರಲಿಲ್ಲ. ಬರೀ ದುಃಖ, ಹತಾಶೆ, ನೋವು ಇಷ್ಟೇ ಅಲ್ಲಿದ್ದಿದ್ದು ಅಂತ ಹೇಳ್ತಾನೆ. ಆಗ ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ, ಈಗ ನೀನಿಲ್ಲಿ ನಿನ್ನ ಅರಮನೆಯಲ್ಲಿ ನಿನ್ನ ಸಿಂಹಾಸನದ ಮೇಲೆ ಕೂತಿದೆಯಲ್ಲ, ನಿನ್ನ ರಾಣಿರು, ಸೇವಕರು, ಮಂತ್ರಿಗಳು, ನಿನ್ನ ಸೇನೆ, ಸಂಪತ್ತು ಎಲ್ಲ ಇವಾಗ ಇದೆಯಲ್ಲ, ಆಗ ಅಲ್ಲಿ ನೀನು ಕಂಡಿದ್ದ ನೋವು, ದುಃಖ, ಸೋಲು, ಹತಾಶೆ ಅವೆಲ್ಲ ಈಗ ಈ ಕ್ಷಣದಲ್ಲಿ ಇದೆಯಾ ಅಂತ ಅಷ್ಟಾವಕ್ರ ಮುನಿಗಳು ಕೇಳಿದಾಗ ಜನಕರಾಜ ಹೇಳ್ತಾನೆ, ಇಲ್ಲ, ಆ ನೋವು ಈಗಿಲ್ಲಿಲ್ಲ ಅಂತ ಹೇಳ್ತಾನೆ. ಆಗ ಅಷ್ಟಾವಕ್ರ ಮುನಿಗಳು, ಈ ಸಂಪತ್ತು, ವೈಭೋಗ ಆಗ ಆ ಕನಸಲ್ಲಿ ಇರಲಿಲ್ಲ, ಆ ದುಃಖ, ನೋವು, ಆ ಹತಾಶೆ ಈಗ ಈ ಕ್ಷಣದಲ್ಲಿ ಇಲ್ಲ. ಹಾಗಾಗಿ ರಾಜನೇ ಕೇಳು, ಅದೂ ಸತ್ಯ ಅಲ್ಲ, ಇದೂ ಸತ್ಯ ಅಲ್ಲ ಅಂತ ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ. ರಾಜನಿಗೆ ಈ ಉತ್ತರ ಕೇಳಿ ದಿಗ್ಭ್ರಮೆ ಆಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿ ಬರೋಂಥ ಪ್ರಶ್ನೆನೇ ರಾಜನ ತಲೆಗೂ ಬರುತ್ತೆ. ಹಾಗಾದರೆ ಯಾವುದು ಸತ್ಯ ಅಲ್ವಾ ಅಂತ ಕೇಳ್ತಾನೆ. ಆಗ ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ, ನೀನಲ್ಲಿ ಯುದ್ಧ ಭೂಮಿಯಲ್ಲಿ ಸೋತು ದುಃಖದ ಮಡುವಿನಲ್ಲಿದ್ದಾಗ ಆ ಕ್ಷಣ ನೀನಲ್ಲಿದ್ಯೋ ಇಲ್ವೋ, ನೀನು ಅದನ್ನೆಲ್ಲ ಅನುಭವಿಸ್ತೀಯೋ ಇಲ್ವೋ ಅಂತ ಕೇಳ್ತಾರೆ. ರಾಜ ಹೇಳ್ತಾನೆ, ಹೌದು ಹೌದು, ಆ ಕ್ಷಣದಲ್ಲಿ ನಾನಲ್ಲಿದ್ದೆ, ನಾನು ಅದನ್ನೆಲ್ಲ ಅನುಭವಿಸ್ದೆ. ಆ ಕನಸು ಮಿಥ್ಯನೇ ಆಗಿರ್ಬೋದು, ಆದರೂ ನಾನು ಆ ದುಃಖನೆಲ್ಲ ನೋಡಿದ್ದು ಹೌದು, ಅನುಭವಿಸಿದ್ದು ಹೌದು ಅಂತ ಹೇಳ್ತಾನೆ. ಆಗ ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ, ಈಗ ನೀನು ನಿನ್ನ ಸಿಂಹಾಸನದ ಮೇಲೆ ಕೂತಿದ್ಯಾ, ಈ ವೈಭೋಗನೆಲ್ಲ ನೋಡ್ತಿದ್ಯಾ, ಇವನ್ನೆಲ್ಲ ನೀನು ಈಗ ಅನುಭವಿಸ್ತಿದ್ಯೋ ಇಲ್ವೋ? ರಾಜ ಹೇಳ್ತಾನೆ,
ಹೌದು, ನಾನು ಈಗ ಈ ಸಂಪತ್ತು, ಅಧಿಕಾರ, ವೈಭೋಗ ಇವನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ಆಗ ಅಷ್ಟವಕ್ರ ಮುನಿಗಳು ಹೇಳ್ತಾರೆ, ಹಾಗಾಗಿ ರಾಜನೇ ಕೇಳು, ಅದೂ ಸತ್ಯವಲ್ಲ, ಇದೂ ಸತ್ಯವಲ್ಲ. ಆದರೆ ಎರಡೂ ಸ್ಥಿತಿಗಳನ್ನು ಅನುಭವಿಸ್ತಾ ಸಾಕ್ಷಿಯಾಗಿ ನೋಡ್ತಾ ಇದೆಯಲ್ಲ, ಕೇವಲ ನೀನು ಮಾತ್ರ ಸತ್ಯ ಅಂತ ಅಷ್ಟವಕ್ರ ಮುನಿಗಳು ಹೇಳ್ತಾರೆ. ಇವಾಗ ಈ ನಾನು ಅನ್ನೋದನ್ನು ಇನ್ನೊಂದು ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಇಲ್ಲೊಂದು ಕಾರಿದೆ. ಇದು ಯಾರ ಕಾರು? ಇದು ನನ್ನ ಕಾರು. ಇದು ನನ್ನ ಕಾರು. ನಾನು ಈ ಕಾರ್ನ ನೋಡ್ತಾ ಇದ್ದೀನಿ. ಸೊ ನಾನೇ ಬೇರೆ, ಈ ಕಾರೇ ಬೇರೆ. ನನಗೆ ಕಾರ್ನ ನೋಡೋಕ್ಕಾಗ್ತಾ ಇದೆ. ಸೊ ಈ ಕಾರೇ ಬೇರೆ, ನಾನೇ ಬೇರೆ. ಹಾಗೆ ಇಲ್ಲೊಂದು ಮನೆ ಇದೆ. ಇದು ಯಾರ ಮನೆ? ನನ್ನ ಮನೆ. ನಾನು ಈ ಮನೆಯನ್ನು ನೋಡ್ತಾ ಇದ್ದೀನಿ. ಹಾಗಾಗಿ ನಾನೇ ಬೇರೆ, ಈ ಮನೆಯೇ ಬೇರೆ. ನಾನೇ ಬೇರೆ, ಈ ಮನೆಯೇ ಬೇರೆ. ನೆಕ್ಸ್ಟ್ ಇಲ್ಲೊಂದು ಪುಸ್ತಕ ಇದೆ ಮತ್ತು ಒಂದು ಪೆನ್ ಇದೆ. ಈ ಪೆನ್ನು ಪುಸ್ತಕ ನಂದು. ಯಾರ್ದು? ನಂದು. ನನ್ನ ಪೆನ್ನು ಪುಸ್ತಕ. ನಾನು ಈ ಪೆನ್ನು ಪುಸ್ತಕನ ನೋಡ್ತಾ ಇದ್ದೀನ? ಹೌದು, ನಾನು ಇದನ್ನು ನೋಡ್ತಾ ಇದ್ದೀನಿ. ಹಾಗಾಗಿ ನಾನೇ ಬೇರೆ, ಈ ಪುಸ್ತಕ ಮತ್ತು ಪೆನ್ನೇ ಬೇರೆ. ನಾನು ಈ ಪುಸ್ತಕ ಪೆನ್ನು ಆಗಕ್ಕೆ ಸಾಧ್ಯ ಇಲ್ಲ. ನಾನೇ ಬೇರೆ, ಬುಕ್ ಮತ್ತು ಪೆನ್ನೇ ಬೇರೆ. ಮತ್ತು ಇದು ನನ್ನ ದೇಹ. ನನ್ನ ಕಣ್ಣು, ಮೂಗು, ಬಾಯಿದೆ, ಕೈ ಕಾಲಿದೆ. ಈ ದೇಹಕ್ಕೊಂದು ಹೆಸರು ಇದೆ. ಇದು ಯಾರ ದೇಹ? ನನ್ನ ದೇಹ. ನಾನು ಈ ದೇಹ ನೋಡ್ತಾ ಇದ್ದೀನ? ಹೌದು, ನನ್ನ ಕೈನ ನೋಡ್ತಿದ್ದೀನಿ, ನನ್ನ ಕಾಲನ್ನ ನಾನು ನೋಡ್ಕೊತೀನಿ. ಎಸ್, ನಾನು ಇದನ್ನು ನೋಡ್ತಿದ್ದೀನಿ. ಹಾಗಾಗಿ ನಾನೇ ಬೇರೆ, ಈ ದೇಹನೇ ಬೇರೆ. ನೆಕ್ಸ್ಟು ಇನ್ನು ಸೂಕ್ಷ್ಮ, ಮನಸ್ಸು. ಮನಸ್ಸಲ್ಲಿ ಸಾವಿರ ಯೋಚನೆಗಳು ಹೀಗೆ ಬರ್ತಾ ಇರುತ್ತೆ. ನನ್ನ ಹೆಸರು ಇದು, ನಾನು ಬೆಳಗ್ಗೆ ಎದ್ದೆ, ನಾನು ತಿಂಡಿ ತಿಂದೆ, ಈ ಥರ ಎಲ್ಲ ಯೋಚನೆಗಳು ಬರ್ತಾ ಇರುತ್ತೆ. ಆ ಯೋಚನೆಗಳನ್ನ ಯಾರಿಗೆ ಬರ್ತಾ ಇದೆ? ನನಗೆ ಬರ್ತಾ ಇದೆ. ನಾನು ಆ ಯೋಚನೆ ಗಮನಿಸ್ತಾ ಇದ್ದೀನ? ಹೌದು, ನಾನು ಮಾತಾಡ್ತಾ ಇದ್ದೀನಿ ಅನ್ನೋದು ಒಂದು ಯೋಚನೆ. ಆ ಯೋಚನೆನ ಯಾರು ಗಮನಿಸ್ತಾ ಇದ್ದಾರೆ? ಈ ನಾನು. ಸೊ ಹಾಗಾಗಿ ಮನಸ್ಸು ಅನ್ನೋದು ಬೇರೆ, ನಾನು ಬೇರೆ. ನಾನು ಮನಸ್ಸನ್ನು ನೋಡ್ತಾ ಇದ್ದೀನಿ. ಮನಸ್ಸಲ್ಲಿ ಬರೋ ಯೋಚನೆಗಳನ್ನ ನಾನು ಗಮನ ಕೊಟ್ಟು ನೋಡ್ತಾ ಇದ್ದೀನಿ. ಹಾಗಾಗಿ ನಾನೇ ಬೇರೆ, ಮನಸ್ಸೇ ಬೇರೆ. ನೆಕ್ಸ್ಟು ಬುದ್ಧಿಗೆ ಸರಿ ಮತ್ತು ತಪ್ಪುಗಳು ಯಾವುದು ಅಂತ ಡಿಸೈಡ್ ಮಾಡೋದು ಬುದ್ಧಿ. ಮನಸ್ಸಲ್ಲಿ 1000 ಯೋಚನೆ ಬರುತ್ತೆ. ಆ ಬಂದಿರೋ ಯೋಚನೆಗಳಲ್ಲಿ ಸರಿ ಯಾವುದು, ತಪ್ಪು ಯಾವುದು ಅಂತ ಡಿಸೈಡ್ ಮಾಡೋದು ಬುದ್ಧಿ. ಆವಾಗ ನಾವು ಅನ್ಕೋತೀವಿ, ಆಹಾ, ನನ್ನ ಬುದ್ಧಿ ನೋಡು ಹೆಂಗೆ ಕೆಲಸ ಮಾಡ್ತಾಯಿದೆ, ಇದು ಸರಿಯಲ್ಲ ಅಂತ ಹೆಂಗೆ ನನ್ನ ಬುದ್ಧಿ ಯೋಚನೆ ಮಾಡ್ತು ನೋಡು ಅಂತ ಅನ್ಕೋತೀವಿ. ಹಾಗೆ ಅನ್ಕೋತಾ ಇರೋದು ಯಾರು? ನಾನು. ಹಾಗಾಗಿ ನನ್ನ ಬುದ್ಧಿ ಏನು ಯೋಚನೆ ಮಾಡುತ್ತೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀನೋ, ನಾನು ಗಮನಿಸ್ತಾ ಇದ್ದೀನೋ? ಹೌದು. ಹಾಗಾದರೆ ನಾನೇ ಬೇರೆ, ಬುದ್ಧಿನೇ ಬೇರೆ. ನೆಕ್ಸ್ಟ್ ಆನಂದ. ಆನಂದ ಅಂದರೆ ನಾವು ಪ್ರತಿಯೊಂದು ಯೋಚನೆ ಅಥವಾ ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾದ್ರೂ ಕೊನೆಗೆ ನಾವು ಬಯಸೋದು ಸಂತೋಷ, ಆನಂದ. ಆ ಸಂತೋಷನ ಯಾರು ಅನುಭವಿಸ್ತಾ ಇದ್ದಾರೆ? ನಾನು. ಆನಂದನೇ ಬೇರೆ, ನಾನೇ ಬೇರೆ. ನಾನು ಅನ್ನೋದು ಅದನ್ನು ಅನುಭವಿಸ್ತಾ ಇದ್ದೀನಿ. ಆನಂದನೇ ಬೇರೆ ಆಗುತ್ತೆ, ಅದನ್ನು ಅನುಭವಿಸ್ತಾ ಇರೋದು ನಾನೇ ಬೇರೆ ಆಗ್ತೀನಿ. ಸೊ ಈ ನಾನು ಅನ್ನೋದು ಕೊನೆಯಲ್ಲಿ ಕೋರಾಗಿ ಉಳ್ಕೊಳ್ಳುತ್ತೆ. ಸೊ ಹೇಗೆ ನನ್ನ ಕಾರು ನಾನೇ ಬೇರೆ, ಕಾರೇ ಬೇರೆ ಆಗುತ್ತೋ, ಹೇಗೆ ನನ್ನ ಮನೆ ನಾನೇ ಬೇರೆ, ಆ ಮನೆಯೇ ಬೇರೆ ಆಗುತ್ತೋ, ಹಾಗೆಯೇ ನನ್ನ ದೇಹನೇ ಬೇರೆ, ನಾನೇ ಬೇರೆ. ಹಾಗೆ ಮನಸ್ಸಲ್ಲಿ ಬರ್ತಾ ಇರೋ ಯೋಚನೆಗಳನ್ನೆಲ್ಲ ನಾನು ಗಮನ ಕೊಟ್ಟು ನೋಡ್ತಾ ಇದ್ದೀನಿ. ಹಾಗಾಗಿ ಮನಸ್ಸೇ ಬೇರೆ, ನಾನೇ ಬೇರೆ. ನಾನು ಇಂಟೆಲಿಜೆನ್ಸ್, ಬುದ್ಧಿ ಅಂದರೆ ಇಂಟೆಲಿಜೆನ್ಸ್. ನಾನು ಕಷ್ಟಪಟ್ಟು ಓದ್ತಾ ಇದ್ದೀನಿ, IAS ಪಾಸ್ ಮಾಡಿದೆ, IPS ಪಾಸ್ ಮಾಡಿದೆ, ಇಂಜಿನಿಯರಿಂಗ್ ಪಾಸ್ ಮಾಡಿದೆ. ಅದೆಲ್ಲ ಮಾಡ್ತಾ ಇರೋದು ಬುದ್ಧಿ. ಅದನ್ನೆಲ್ಲ ನೋಡ್ತಾ ಇರೋದು ನಾನು. ಕೊನೆಗೆ ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಯೋಚನೆಯಿಂದ ನಮಗೆ ಆನಂದ ಸಿಕ್ಕಿದ್ರೆ ಅದನ್ನು ಅನುಭವಿಸ್ತಾ ಇರೋದು ನಾನು. ಆನಂದನೇ ಬೇರೆ, ನಾನೇ ಬೇರೆ. ಹಾಗಾಗಿ ಎಲ್ಲರೊಳಗಡೆ ಇರುವ ಆ ನಾನು
ಒಂದೇ. ಇಲ್ಲಿ ಈ ಜಾಗದಲ್ಲಿ ನಿಮ್ಮನ್ನು ತೆಗೆದುಬಿಟ್ಟು ಬೇರೆ ಯಾರನ್ನಾದರೂ ಹಾಕ್ಕೊಳ್ಳಿ, ನಿಮ್ಮ ಫ್ರೆಂಡ್ನ ಹಾಕ್ಕೊಳ್ಳಿ ಈ ಜಾಗದಲ್ಲಿ. ಆಗ್ಲೂ ನಿಮ್ಮ ಫ್ರೆಂಡಿಗೂ ಮನಸ್ಸು, ಬುದ್ಧಿ, ಆನಂದ ಎಲ್ಲರಿಂದ ಒಳಗಡೆ ಆ ನಾನು ಇರುತ್ತೆ. ಅದನ್ನು ಅನುಭವಿಸ್ತಾ ಇರೋದು ನೀವು ಹೊರಗಡೆ ದೃಷ್ಟಿಯಿಂದ ನೋಡಿದಾಗ ನಿಮ್ಮ ಸ್ನೇಹಿತರು ಅನುಭವಿಸ್ತಾ ಇದ್ದಾರೆ ಈ ಮನಸ್ಸು, ಬುದ್ಧಿ, ಆನಂದನೆಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಕೋರಲ್ಲಿರೋದು ನಾನು. ಇಲ್ಲಿ ನಿಮ್ಮ ತಂದೆನೋ, ತಾಯಿನೋ, ಗುರುಗಳೋ ಯಾರಾದ್ರೂ ಹಾಕ್ಕೊಳ್ಳಿ ಈ ಜಾಗದಲ್ಲಿ. ಆದರೆ ಕೋರಲ್ಲಿ ಹೋಗೋದು ಅದು ನಾನು. ಆ ನಾನು ಒಂದೇ, ಎಲ್ಲರೊಳಗಡೆ ಇರುವ ನಾನು ಒಂದೇ. ಅಂದರೆ ನಾನು ಈಸ್ ಈಕ್ವಲ್ ಟು ಕಾನ್ಷಿಯಸ್ನೆಸ್. ಎಲ್ಲರೊಳಗಡೆ ಇರುವುದೊಂದೇ, ಅದು ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ ಇರೋದ್ರಿಂದನೇ ನಾವು ಎಲ್ಲದನ್ನು ಅನುಭವಿಸ್ತಾ ಇರೋದು. ಎಲ್ಲರೂ ಅನುಭವಿಸ್ತಾ ಇರೋದು ಈ ಕಾನ್ಷಿಯಸ್ನೆಸ್, ಆ ನಾನು. ಅದನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಈ ಜ್ಞಾನ, ನಾನು ಯಾರು ಅನ್ನೋ ಜ್ಞಾನನ ಯಾರು ಪಡ್ಕೊಂಡಿರ್ತಾರಲ್ಲ, ನನ್ನ ದೇಹ ಅಲ್ಲ, ನನ್ನ ಮನಸ್ಸು ಯೋಚನೆ ಮಾಡುತ್ತಲ್ಲ ಅದಲ್ಲ ನಾನು, ಈ ಬುದ್ಧಿ ಇದೆಯಲ್ಲ ಅದು ಅಲ್ಲ ನಾನು ಅಂದರೆ ಈ ಕಾನ್ಷಿಯಸ್ನೆಸ್, ಈ ಬ್ರಹ್ಮ ಅಂತ ಯಾರು ಆ ಜ್ಞಾನವನ್ನು ಪಡ್ಕೊತಾರಲ್ಲ, ರಿಯಲೈಸೇಷನ್ ಆಗುತ್ತಲ್ಲ, ಸೆಲ್ಫ್ ರಿಯಲೈಸೇಷನ್, ಅವ್ರನ್ನೇ ಬ್ರಹ್ಮಜ್ಞಾನಿ ಅಂತ ಹೇಳೋದು. ಹಾಗಾಗಿ ಅಷ್ಟಾವಕ್ರ ಮುನಿಗಳು ಹೇಳಿದಂಥ ಉತ್ತರ ಏನಿತ್ತು, ಕನಸು ಸತ್ಯ ಅಲ್ಲ, ಈ ಎಚ್ಚರ ಸ್ಥಿತಿನೂ ಸತ್ಯ ಅಲ್ಲ, ಆದರೆ ಎರಡನ್ನೂ ಸಾಕ್ಷಿಯಾಗಿ ನೋಡ್ತಾ ಇರೋ ನೀನು ಮಾತ್ರ ಸತ್ಯ, ಆ ನಾನು ಅನ್ನೋದು ಮಾತ್ರ ಸತ್ಯ. ಅಂದರೆ ಕನಸಿನಲ್ಲಿ ಒಂದು ದೇಹ ಧರಿಸಿ ಆ ಸೋಲು, ಆ ಹತಾಶೆ, ಆ ಅವಮಾನ ಅದನ್ನೆಲ್ಲ ಅನುಭವಿಸಿದ್ದು ಆ ನಾನು. ಮತ್ತು ಎಚ್ಚರದ ಸ್ಥಿತಿಯಲ್ಲೂ ಒಂದು ದೇಹ ಧರಿಸಿ ಈ ಸಂಪತ್ತು, ಈ ಆಸ್ತಿ, ಅರಮನೆ, ಮಹಾರಾಣಿಯರು, ಮಂತ್ರಿಗಳು ಇದನ್ನೆಲ್ಲ ಅನುಭವಿಸ್ತಾ ಇರೋದು ಆ ನಾನುನೇ. ಆ ನಾನು ಅನ್ನೋದು ಮಾತ್ರ ಸತ್ಯ. ಆ ಕನಸಲ್ಲಿ ನಡೆದಿದ್ದು ಸುಳ್ಳು, ಈ ಎಚ್ಚರದ ಸ್ಥಿತಿಯಲ್ಲಿ ನಡೀತಾ ಇರೋದು ಸುಳ್ಳು. ಎರಡನ್ನೂ ಅನುಭವಿಸ್ತಾ ಇರುವ ಆ ನಾನು ಅನ್ನೋದು ಮಾತ್ರ ಸತ್ಯ ಅಂತ ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ.